ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬಲಿಷ್ಠ ಮುಂಬೈ ಇಂಡಿಯನ್ಸ್ ತಂಡವನ್ನ ಅವರದ್ದೇ ತವರಿನಲ್ಲಿ ಮಕಾಡೆ ಮಲಗಿಸಿದೆ. ಹೌದು ಸ್ನೇಹಿತರೆ, ರನ್ ಹೊಳೆಯೇ ಹರಿದ ವಾಂಖೆಡೆ ಸ್ಟೇಡಿಯಂನಲ್ಲಿ ಫಿಲ್ ಸಾಲ್ಟ್ ಮತ್ತು ನಾಯಕ ರಜತ್ ಪಾಟೀದಾರ್ ಸೃಷ್ಟಿಸಿದ ಸುಂಟರ ಗಾಳಿಗೆ ಮುಂಬೈ ಬೌಲರ್ಗಳು ಅಕ್ಷರಶಃ ಹಾರಿ ಹೋಗಿದ್ದಾರೆ. ಬರೋಬ್ಬರಿ 240 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿದ RCB ಮುಂಬೈ ತಂಡವನ್ನು 18 ರನ್ಗಳಿಂದ ಬಗ್ಗು ಬಡಿದು ಭರ್ಜರಿ ಜಯ ಸಾಧಿಸಿದೆ. ಹಾಗಾದರೆ RCB ಪರ ಕೇವಲ 17 ಎಸೆತಗಳಲ್ಲಿ 50 ರನ್ ಚಚ್ಚಿ ದಾಖಲೆ ಬರೆದ ಆ ಆಟಗಾರನ ಆರ್ಭಟ ಹೇಗಿತ್ತು? 241 ರನ್ಗಳ ಬೆನ್ನತ್ತಿದ ಮುಂಬೈ ತಂಡಕ್ಕೆ ಆರಂಭದಲ್ಲೇ ಎದುರಾದ ಆ ಮೆಗಾ ಶಾಕ್ ಏನು? ಭರ್ಜರಿ ಫಾರ್ಮ್ನಲ್ಲಿದ್ದ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅರ್ಧದಿಂದಲೇ ಬ್ಯಾಟ್ ಬಿಟ್ಟು ಪೆವಿಲಿಯನ್ ಸೇರಿದ್ಯಾಕೆ? ಹಾರ್ದಿಕ್ ಪಾಂಡ್ಯ ಹಾಗೂ ಕೃನಾಲ್ ಪಾಂಡ್ಯ ನಡುವಿನ ಆ ಕದನ ಹೇಗಿತ್ತು? ಇವತ್ತಿನ ವಿಡಿಯೋದಲ್ಲಿ ಈ ಹೈ ವೋಲ್ಟೇಜ್ ಮ್ಯಾಚ್ನ ಕಂಪ್ಲೀಟ್ ಹೈಲೈಟ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಾಲ್ಟ್ ಕೊಹ್ಲಿ ಸ್ಫೋಟಕ ಆರಂಭ, ಮುಂಬೈ ಬೌಲರ್ಗಳಿಗೆ ಬೆವರಿಳಿಸಿದ RCB ದಾಂಡಿಗರು. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ RCBಗೆ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಭರ್ಜರಿ ಆರಂಭ ಒದಗಿಸಿದ್ರು. ಆರಂಭದಿಂದಲೇ ಮುಂಬೈ ಬೌಲರ್ಗಳ ಮೇಲೆ ಮುಗಿಬಿದ್ದ ಫಿಲ್ ಸಾಲ್ಟ್ ಕೇವಲ 36 ಎಸೆತಗಳಲ್ಲಿ 6 ಬೌಂಡ್ರಿ ಹಾಗೂ 6 ಬೃಹತ್ ಸಿಕ್ಸರ್ ಸಹಿತ 78 ರನ್ ಚಚ್ಚಿದ್ರು. ಇನ್ನೊಂದೆಡೆ ವಿರಾಟ್ ಕೊಹ್ಲಿ ಕೂಡ ಆಂಕರ್ ರೋಲ್ ನಿಭಾಯಿಸಿ 38 ಎಸೆತಗಳಲ್ಲಿ 50 ರನ್ ಸಿಡಿಸಿದ್ರು. ಇವರಿಬ್ಬರ ಮೊದಲ ವಿಕೆಟ್ಗೆ ಮೂಡಿಬಂದ 120 ರನ್ಗಳ ಜೊತೆಯಾಟ ಮುಂಬೈ ತಂಡವನ್ನ ಆರಂಭದಲ್ಲೇ ಕಂಗೆಡಿಸಿತ್ತು. ಪಾಟೀದಾರ್ ಸುಂಟರ ಗಾಳಿ, 17 ಬಾಲ್ಗೆ 50. ಫಿಲ್ ಸಾಲ್ಟ್ ಔಟ್ ಆದ ನಂತರ ಶುರುವಾಗಿದ್ದೆ ನೋಡಿ ಅಸಲಿ ಆಟ. ಕ್ರೀಸ್ಗೆ ಬಂದ RCB ಕ್ಯಾಪ್ಟನ್ ರಜತ್ ಪಾಟೀದಾರ್ ಮುಂಬೈ ಬೌಲರ್ಗಳನ್ನ ಅಕ್ಷರಶಃ ದಂಡಿಸಿದ್ರು. ಮಯಾಂಕ್ ಮಾರ್ಕಾಂಡೆ ಓವರ್ನಲ್ಲಿ ಸತತ 3 ಸಿಕ್ಸರ್ ಸಿಡಿಸಿದ ಪಾಟೀದಾರ್ ಕೇವಲ 17 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ RCB ಪರ ವೇಗದ ಅರ್ಧಶತಕದ ದಾಖಲೆ ಬರೆದ್ರು. ಕೇವಲ 20 ಎಸೆತಗಳಲ್ಲಿ 5 ಭರ್ಜರಿ ಸಿಕ್ಸರ್ ಸಹಿತ 53 ರನ್ ಸಿಡಿಸಿ ಅವರು ಔಟ್ ಆದ್ರು. ಕೊನೆಯಲ್ಲಿ ಬಂದ ಟಿಮ್ ಡೇವಿಡ್ ಕೂಡ ಕೇವಲ 16 ಎಸೆತಗಳಲ್ಲಿ 34 ರನ್ ಚಚ್ಚುವ ಮೂಲಕ RCB ಮೊತ್ತವನ್ನ 20 ಓವರ್ಗಳಲ್ಲಿ ಬರೋಬ್ಬರಿ 240 ರನ್ಗಳಿಗೆ ಕೊಂಡೊಯ್ದ್ರು. ಜಸ್ಪ್ರೀತ್ ಬೂಮ್ರಾ ಹೊರತುಪಡಿಸಿ ಉಳಿದೆಲ್ಲ ಮುಂಬೈ ಬೌಲರ್ಗಳು ದುಬಾರಿಯಾದ್ರು. ಮುಂಬೈಗೆ ಆಘಾತ, ಬ್ಯಾಟ್ ಬಿಟ್ಟು ಹೋದ ರೋಹಿತ್ ಶರ್ಮಾ. 241 ರನ್ಗಳ ಅಸಾಧ್ಯ ಗುರಿ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ಗೆ ರಿಯಾನ್ ರಿಕಲ್ಟನ್ ಸ್ಫೋಟಕ ಆರಂಭ ಒದಗಿಸಿದ್ರು. ಆದರೆ 6ನೇ ಓವರ್ನಲ್ಲಿ ಮುಂಬೈಗೆ ಅತಿ ದೊಡ್ಡ ಆಘಾತ ಎದುರಾಯಿತು. ಭರ್ಜರಿಯಾಗಿ ಬ್ಯಾಟ್ ಬೀಸುತ್ತಿದ್ದ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಹ್ಯಾಮ್ಸ್ಟ್ರಿಂಗ್ ಅಂದ್ರೆ ಸ್ನಾಯು ಸೆಳೆತ ಇಂಜುರಿಗೆ ತುತ್ತಾಗಿ ನೋವು ತಾಳಲಾರದೆ ಅರ್ಧದಲ್ಲೇ ಬ್ಯಾಟ್ ಬಿಟ್ಟು ರಿಟೈರ್ಡ್ ಹರ್ಟ್ ಆಗಿ ಪೆವಿಲಿಯನ್ ಸೇರಿದ್ರು. ಇದು ಮುಂಬೈ ಪಾಲಿಗೆ ಅಕ್ಷರಶಃ ನುಂಗಲಾರದ ತುತ್ತಾಯಿತು. ಹಾರ್ದಿಕ್ ಸೂರ್ಯ ಹೋರಾಟ, ರುದರ್ಫೋರ್ಡ್ ರಣಾರ್ಭಟ. ರೋಹಿತ್ ಹೋದ ನಂತರ ಕ್ರೀಸ್ಗೆ ಬಂದ ಸೂರ್ಯಕುಮಾರ್ ಯಾದವ್ ಹಾಗೂ ನಾಯಕ ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಹೊತ್ತು ಪ್ರತಿರೋಧ ಒಡ್ಡಿದ್ರು. ವಿಶೇಷ ಅಂದ್ರೆ ಅಣ್ಣ ಕೃನಾಲ್ ಪಾಂಡ್ಯ ಬೌಲಿಂಗ್ನಲ್ಲಿ ತಮ್ಮ ಹಾರ್ದಿಕ್ ಪಾಂಡ್ಯ ಆಡಿದ ರೀತಿ ಮೈದಾನದಲ್ಲಿ ಕಿಡಿ ಹೊತ್ತಿಸಿತ್ತು. ಆದ್ರೆ ಸುಯೇಶ್ ಶರ್ಮಾ ಹಾಗೂ ಜಾಕೋಬ್ ಡಫಿ ಇವರಿಬ್ಬರನ್ನು ಪೆವಿಲಿಯನ್ ಗಟ್ಟಿದ್ರು. ಕೊನೆಯಲ್ಲಿ ಶೆರ್ಫೆನ್ ರುದರ್ಫೋರ್ಡ್ ಕೇವಲ 31 ಎಸೆತಗಳಲ್ಲಿ ಅಜೇಯ 71 ರನ್ ಚಚ್ಚಿ ಒಂಟಿ ಸಲಗದಂತೆ ಹೋರಾಡಿದ್ರು. ಮುಂಬೈ ತಂಡವನ್ನ ಗೆಲ್ಲಿಸಲು ಸಾಧ್ಯವಾಗಲಿಲ್ಲ. ಮುಂಬೈ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 222 ರನ್ ಗಳಿಸೋದಕ್ಕಷ್ಟೇ ಶಕ್ತವಾಗಿ 18 ರನ್ಗಳಿಂದ ಶರಣಾಯಿತು. RCB ಪರ ಸುಯೇಶ್ ಶರ್ಮಾ 2 ವಿಕೆಟ್ ಪಡೆದರೆ ರಸಿಕ್ದಾರ್ ಅದ್ಭುತವಾಗಿ ಬೌಲಿಂಗ್ ಮಾಡಿ ಮುಂಬೈ ಬ್ಯಾಟರ್ಗಳನ್ನ ಕಟ್ಟಿ ಹಾಕಿದ್ರು. ಮತ್ತೆ ಸೋತ ಲಕ್ನೋ, ಗೆದ್ದು ಬೀಗಿದ ಗುಜರಾತ್ ಟೈಟನ್ಸ್. ಇನ್ನು ಭಾನುವಾರ ನಡೆದ ಇನ್ನೊಂದು ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ 5 ವಿಕೆಟ್ಗಳ ಸುಲಭ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಲಕ್ನೋ ತಂಡ ಸ್ಫೋಟಕ ಆರಂಭ ಪಡೆದ್ರು. ನಾಯಕ ರಿಷಬ್ ಪಂತ್, ಏಡನ್ ಮಾರ್ಕ್ರಮ್ ಹಾಗೂ ನಿಕೋಲಸ್ ಪೂರನ್ ಅವರಂತ ಘಟಾನುಘಟಿಗಳು ಬೇಗನೆ ವಿಕೆಟ್ ಒಪ್ಪಿಸಿದ್ರಿಂದ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 164 ರನ್ಗಳ ಸಾಧಾರಣ ಮೊತ್ತವನ್ನಷ್ಟೇ ಕಲೆ ಹಾಕ್ತು. ಗುಜರಾತ್ ಪರ ಅದ್ಭುತ ಬೌಲಿಂಗ್ ಮಾಡಿದ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಕೇವಲ 28 ರನ್ ನೀಡಿ 4 ವಿಕೆಟ್ ಕಿತ್ತು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ್ರು. 165 ರನ್ಗಳ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ಗೆ ನಾಯಕ ಶುಭ್ಮನ್ ಗಿಲ್ 56 ರನ್ ಮತ್ತು ಜಾಸ್ ಬಟ್ಲರ್ 60 ರನ್ಗಳ ಭರ್ಜರಿ ಜೊತೆಯಾಟ ಆಡಿ ಗೆಲುವನ್ನು ಸುಲಭಗೊಳಿಸಿದ್ರು. ಅಂತಿಮವಾಗಿ ವಾಷಿಂಗ್ಟನ್ ಸುಂದರ್ ಅವರ ಸ್ಫೋಟಕ ಸಿಕ್ಸರ್ ಬೌಂಡರಿಯ ನೆರವಿನಿಂದ ಗುಜರಾತ್ 18.4 ಓವರ್ಗಳಲ್ಲೇ ಗುರಿ ತಲುಪಿ ವಿಜಯ ಪತಾಕೆ ಹಾರಿಸಿತು.
ವಿಶೇಷ ಅಂದ್ರೆ ತವರಿನಲ್ಲಿ ಲಕ್ನೋ ತಂಡಕ್ಕೆ ಇದು ಸತತ 6ನೇ ಸೋಲಾಗಿದೆ. ಸ್ನೇಹಿತರೆ, RCB ಮತ್ತು ಮುಂಬೈ ನಡುವಿನ ರನ್ ಮಳೆಯ ರೋಚಕ ಪಂದ್ಯದ ಬಗ್ಗೆ ನೀವೇನು ಹೇಳ್ತೀರಿ? ಕೇವಲ 17 ಎಸೆತಗಳಲ್ಲಿ 50 ರನ್ ಚಚ್ಚಿದ ರಜತ್ ಪಾಟಿದಾರ್ ಆಟ ನಿಮಗೆ ಇಷ್ಟ ಆಯ್ತಾ? ರೋಹಿತ್ ಶರ್ಮಾ ಅವರ ಇಂಜುರಿ ಮುಂಬೈ ತಂಡದ ಟೂರ್ನಿಗೆ ಕಂಟಕವಾಗಲಿದೆಯಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.